ಪಬ್ಲಿಕ್ ಮ್ಯೂಸಿಕ್ಗೆ ನಾಳೆ 2ನೇ ವರ್ಷ. ಈ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ಮ್ಯೂಸಿಕ್ ಮ್ಯಾರಥಾನ್ ಕಾರ್ಯಕ್ರಮ ಆರಂಭವಾಗಿದೆ. ಈಗ ಡಿಂಪಲ್ ಬೆಡಗಿ ಮತ್ತು ಬುಲ್ಬುಲ್ ಹುಡುಗಿ ರಚಿತಾರಾಮ್ ಜಾಯ್ನ್ ಆಗಿದ್ದಾರೆ ಪಾಂಚಾಲಿ ಜೊತೆಗೆ. ನಮ್ಮನ್ನ ಮಾತನಾಡಿಸ್ತಾರೆ ಅಂತ ಅನ್ಸುತ್ತೆ. ಹೋಪ್ ಹಾಯ್ ಬುಲ್ಬುಲ್. ಹಾಯ್. ಏನ್ 28 ಗಂಟೆ ನೀವು ಜೊತೆಲಿ ಇರ್ತೀರಾ? ಖಂಡಿತವಾಗ್ಲೂ ಇರಕ್ಕಾಗಲ್ಲ. ಬಟ್ ನಿಜವಾಗ್ಲೂ 1 hour ಅವ್ರ ಜೊತೆ ಇದೀನಲ್ಲ, ಸೊ ಐ ಥಿಂಕ್ 24 ಗಂಟೆಯಲ್ಲಿ 1 hour ನಾನು ಇದೀನಲ್ಲ ಅನ್ನೋದೇ ಖುಷಿ ನನ್ಗೆ. 24 ತಾಸು ಇದ್ದಷ್ಟೇ ಖುಷಿ ಅಂತ ಹೇಳ್ತಿದ್ದಾರೆ. ಸಾರಿ, ಯಾ. ಓಕೆ ಪಾಂಚ್, ಹಾಗಿದ್ರೆ ಈಗ ಟೈಮ್ ಎಷ್ಟು ಅಂತ ನಾನು ಕೇಳ್ತೀನಿ, ಯಾಕೆಂದ್ರೆ ರೆಕಾರ್ಡಿಂಗ್ ಅಲ್ಲ ತಾನೆ ಅಂತ. 9 ಗಂಟೆ 22 ನಿಮಿಷ 12 ಸೆಕೆಂಡ್ 22 ಸೆಕೆಂಡ್ ಆಗೋಗ್ಬಿಡ್ತು ದಿವ್ಯಾ. ಇದೇ ಜೋಶ್ ನಾಳೆ 12 ಗಂಟೆವರೆಗೂ ಇರ್ಬೇಕು ರಚಿತಾ. ಸೊ ಏನ್ ಹೇಳ್ತೀರಿ? ಖಂಡಿತವಾಗ್ಲೂ ಅವ್ರಿಗೆ ಇರತ್ತೆ ಅಂತ ಅನ್ಕೊಂಡಿದೀನಿ. ಬಿಕಾಸ್ ನಿಮ್ಮ ಎಲ್ಲರ ಸಪೋರ್ಟು, ನಮ್ಮ ಸಪೋರ್ಟು, ನಿಮ್ಮ ಪಬ್ಲಿಕ್ ಚಾನಲ್ ಸಪೋರ್ಟ್ ಅವ್ರಿಗೆ ಇದ್ದೇ ಇರುತ್ತೆ. ಅಂಡ್ ಎಲ್ಲದಕ್ಕಿಂತ ಜಾಸ್ತಿ ಆಂಜನೇಯನ್ ಒಂದು ಪವರ್ ಇವ್ರಿಗೆ ಬಂದ್ರೆ. ದಿವ್ಯಾ, ನಿಮ್ಗೆ ಗೊತ್ತಾ, ಸ್ಟಾರ್ಟಿಂಗ್ ಇವರು ಆಂಜನೇಯ ಜೈ ಆಂಜನೇಯ ಅಂತ ಶೇಕ್ ಹ್ಯಾಂಡ್ ಮಾಡಿದ್ರು. ನಾನು ಹಂಗೆ ಜೈ ಆಂಜನೇಯ ಅಂದ್ಬಿಟ್ಟೆ. ಅದು ಇಡೀ ಮ್ಯಾರಥಾನ್ ನ ಕ್ಯಾರಿ ಮಾಡ್ತಾ ಇದೆ, ಜೈ ಆಂಜನೇಯ ಅಂತ. ಹೌದು, ಆಂಜನೇಯನಿಗಿರೋ ಪವರೇ ಅದು. ಆ ಶಕ್ತಿ ನಿಮ್ಗೂ ಕೂಡ ಸಿಗ್ಲಿ. ಓಕೆ ರಚಿತಾ, ಏನ್ ಹೇಳ್ತೀರಿ ಈ ಶೋ ಬಗ್ಗೆ? ಜೊತೆಗೆ ಪಾಂಚಾಲಿಗೆ ಏನ್ ವಿಶ್ ಮಾಡೋಕ್ ಇಷ್ಟಪಡ್ತೀರಿ? ಫಸ್ಟ್ಲಿ ನಾನು ದಿವ್ಯಾಂಗ್ ಏನೋ ಕಾಂಪ್ಲಿಮೆಂಟ್ ಕೊಡ್ಬೇಕು. ಯಾವಾಗ್ಲೂ ನಾವು ದಿವ್ಯಾನ ಸಲ್ವಾರು ಇಲ್ಲ ಒಂದು ವೆಸ್ಟರ್ನ್ ಅಟೈರ್ ನೋಡ್ತೀವಿ. ಇವತ್ತು ಫಸ್ಟ್ ಟೈಮ್ ಸಾರಿ ನೋಡ್ತಾ ಇದ್ದೀನಿ. ದಿವ್ಯಾ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಫ್ ಕೋರ್ಸ್ ನೀವು ಕೂಡ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮ್ಯೂಸಿಕ್ ಮ್ಯಾರಥಾನ್ ಬಗ್ಗೆ ನಿಜವಾಗ್ಲೂ ನಾನು ಅದೇ ಹೇಳ್ತಿದ್ದೆ ಅವ್ರಿಗೆ. ಹೊಸ ಯೂನಿಕ್ ಕಾನ್ಸೆಪ್ಟ್ ಇದು. ಫಸ್ಟ್ ಟೈಮ್ ಒಂದು ಮ್ಯೂಸಿಕ್ ಚಾನಲ್ ಅಲ್ಲಿ ಈ ತರ ಒಂದು ಅಟೆಂಪ್ಟ್ ಮಾಡ್ತಿದ್ದೀರಾ. So it's something new to all of us, and first attempt alle avrige nijavaglu jaya sikke sigate. And all the best and congratulations again to music channel, public music. ಓಕೆ, ನಿಮ್ಮ ಕ್ಯೂಟ್ ಸ್ಮೈಲ್ ಅದೇ ಅವ್ರಿಗೂ ಸ್ಪ್ರೆಡ್ ಆಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ ರಚಿತಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಪಾಂಚಾಲಿ, ಕ್ಯಾರಿ ಆನ್. ಮತ್ತೆ ಅವಾಗ ಸಿಗೋಣ ನ್ಯೂಸ್ ಅಲ್ಲಿ. ಥ್ಯಾಂಕ್ ಯು ದಿವ್ಯಾ, ಥ್ಯಾಂಕ್ ಯು. ನೀವು ನೋಡಿ ನನ್ನ ಜೊತೆ ಯಾವಾಗ್ಲೂ ಇರ್ತೀನಿ ಅಂತ ನೆನ್ನೆನೆ ಪ್ರಾಮಿಸ್ ಮಾಡಿದ್ರಿ. ಇವತ್ತು ಅದನ್ನ ಪ್ರೂವ್ ಮಾಡ್ತಾ ಇದ್ದೀರಾ. ಐ ಲವ್ ಯು ದಿವ್ಯಾ. ಥ್ಯಾಂಕ್ ಯು. ಲವ್ ಯು ಪಾಂಚಾಲಿ, ಲವ್ ಯು ರಚಿತಾ. ಬಾಯ್. ಎಸ್. ಓಕೆ, ನಾವು ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಶಸ್ತ್ರಾಸ್ತ್ರಗಳು ಎಲ್ಲರ ಕೈಯಲ್ಲೂ ಕೂಡ ಸಿಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿನ ವಿಕೃತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ. ಪಾಕ್ ಪ್ರಜೆಯೊಬ್ಬ ಈ ರೀತಿಯಾಗಿ ಮಗುವಿನ ಕೈಯಲ್ಲಿ ಗನ್ನನ್ನ ಕೊಟ್ಟು ಈ ರೀತಿಯಾಗಿ ಮಾಡಿರುವಂಥದ್ದು ಯಾವ ರೀತಿಯಾದಂತಹ ಸಂಸ್ಕೃತಿ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪಾಕಿಸ್ತಾನದ ಸಂಸ್ಕೃತಿ ಅನ್ಸುತ್ತೆ. ನಿಜಕ್ಕೂ ಕೂಡ ಅದಕ್ಕೆ ವಿಶ್ವವೇ ಧಿಕ್ಕಾರವನ್ನ ಕೂಡ ಹಾಕೋಗುತ್ತೆ. ಈ ರೀತಿಯ ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ಒಂದು ರೀತಿ ರಣಹೇಡಿ ಈ ರೀತಿಯಾಗಿ ಮೋದಿಗೆ ಬೆದರಿಸುವಂತಹ ಪ್ರಯತ್ನವನ್ನ, ಅದು ಕೂಡ ಮಗಳ ಕೈಯಲ್ಲೇ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ ಪಾಕಿಸ್ತಾನದ ಪ್ರಜೆ. ಪಾಕಿಸ್ತಾನದ ವಿರುದ್ಧ ತೆಪ್ಪಗಿರುವಂತೆ ಮೋದಿಗೆ ಮಗಳ ಕೈಯಲ್ಲಿ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ.